ಮತ್ತಾಯನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 10ನೇ ವಾಕ್ಯ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಶತಾಧಿಪತಿಯ ಮಾತುಗಳನ್ನು ಕೇಳಿದಾಗ ಅವನ ನಂಬಿಕೆಯನ್ನು ನೋಡಿ ಆಶ್ಚರ್ಯಪಟ್ಟು ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಬ್ಬ ಶತಾಧಿಪತಿಯು ಯೇಸು ಕ್ರಿಸ್ತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯು ರೋಗದಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು, ಸರಿ, ನಾನು ಬಂದು ಅವನನ್ನು ಗುಣಮಾಡುತ್ತೇನೆಂಬುದಾಗಿ ಹೇಳುವಾಗ ಅವನಾದರೊಬ್ಬ ಶತಾಧಿಪತಿ ಆಗಿದ್ದರೂ ಕೂಡ, ಉನ್ನತವಾದಂಥ ಅಧಿಕಾರದಲ್ಲಿದ್ದರೂ ಕೂಡ 100 ಜನ ಸೈನಿಕರು ಅವನ ಕಟ್ಟಳೆಗಳನ್ನು, ಅವನ ಮಾತುಗಳನ್ನು ಅನುಸರಿಸುವವರಾಗಿ ವಿಧೇಯರಾಗುವವರಾಗಿರುವಂಥ ಶ್ರೇಷ್ಠವಾದಂಥ ಒಂದು ಪದವಿಯಲ್ಲಿದ್ದರೂ ಕೂಡ ತನ್ನನ್ನು ತಗ್ಗಿಸಿಕೊಂಡು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನೀನೊಂದು ಮಾತನ್ನು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಈ ಮಾತುಗಳನ್ನು ಕೇಳಿದಾಗ ಯೇಸು ಕ್ರಿಸ್ತನು ತನ್ನ ಹಿಂದೆ ಬರುತ್ತಾ ಇದ್ದಂಥ ಜನರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆಂದು ಬಹಳ ಆಶ್ಚರ್ಯವಾಗಿ ಹೇಳಿದನು. ಅಂದರೆ ಇಸ್ರಾಯೇಲ್ ಜನರು ಅನ್ನುವಾಗ ದೇವರನ್ನ ಅರಿತವರು, ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳ ಕುರಿತಾಗಿ ಅರಿತವರು, ಅದನ್ನು ಜೀವಿತಗಳಲ್ಲಿ ಕೂಡ ಅನುಭವಿಸಿದವರು. ಆದರೆ ಈ ಶತಾಧಿಪತಿ ಅನ್ಯನು, ಇವನಿಗೆ ಯೇಸು ಕ್ರಿಸ್ತನ ಕುರಿತಾಗಿ ಸ್ವಲ್ಪ ಗೊತ್ತೇ ಹೊರತು ಬೇರೆ ಯಾವ ಕಾರ್ಯಗಳು ಕೂಡ ಗೊತ್ತಿಲ್ಲ. ಆದರೆ ಅವನೊಂದು ನಿರೀಕ್ಷೆಯಿಂದ, ದೃಢವಾದಂಥ ನಂಬಿಕೆಯಿಂದ ಯೇಸು ಕ್ರಿಸ್ತನ ಬಳಿಗೆ ಹೋದರೆ ನಾನು ಕೇಳುವಂಥ ಕಾರ್ಯದಲ್ಲಿ ಅದ್ಭುತ ನಡೆಯುತ್ತದೆ, ಆತನ ಬಾಯಿಂದ ಒಂದು ಮಾತು ಹೊರಟರೆ ಸಾಕು, ನನ್ನ ಕಾರ್ಯಗಳಲ್ಲಿ ವ್ಯತ್ಯಾಸವನ್ನ, ಆಶೀರ್ವಾದವನ್ನ, ಬಿಡುಗಡೆಯನ್ನ, ಸೌಖ್ಯವನ್ನ ಹೊಂದಿಯೇ ಹೊಂದುತ್ತೇನೆಂಬುದಾಗಿ ಸ್ಥಿರವಾದಂಥ ಒಂದು ದೃಢವಾದಂಥ ನಂಬಿಕೆಯಿಂದ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಯೇಸು ಕ್ರಿಸ್ತನು ಅದನ್ನು ಕಂಡು ಆಶ್ಚರ್ಯಪಟ್ಟು ಅನೇಕರಿಗೆ ಅದರ ವಿಷಯವಾಗಿ ಹೇಳಿದ್ದು ಮಾತ್ರವಲ್ಲ, ಅವನು ಬೇಡಿಕೊಂಡಂತೆಯೇ ಅವನ ಆಳಿಗೆ ಆ ಕ್ಷಣವೇ ಗುಣವಾಗುವಂತೆ ತನ್ನ ಅದ್ಭುತ ಕಾರ್ಯವನ್ನು ನೆರವೇರಿಸಿದನು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಹಿನ್ನೆಲೆಗಳು, ನಮ್ಮ ಅನುಭವಗಳು, ನಮಗಿರುವಂಥ ಸ್ಥಾನ ಮಾನ, ನಮ್ಮ ಕುಟುಂಬ, ನಮ್ಮ ಅಂತಸ್ತು, ಐಶ್ವರ್ಯ, ಇದ್ಯಾವುದು ಕೂಡ ದೇವರ ಮುಂದೆ ಲೆಕ್ಕಕ್ಕೆ ಬರುವುದಿಲ್ಲ. ದೇವರ ಮುಂದೆ ಲೆಕ್ಕಕ್ಕೆ ಬರುವಂಥದ್ದು ಒಂದೇ ಒಂದು, ಆತನ ಮೇಲಿರುವಂಥ ದೃಢವಾದಂಥ ನಂಬಿಕೆ. ನಾವು ಆತನನ್ನು ಎಷ್ಟರ ಮಟ್ಟಿಗೆ ಆಶ್ರಯಿಸಿಕೊಂಡು ದೃಢವಾಗಿ ನಂಬಿ ಆತನ ಮೂಲಕವಾಗಿ ನಿರೀಕ್ಷಿಸುತ್ತೇವೋ ಅಷ್ಟರ ಮಟ್ಟಿಗೆ ದೇವರು ನಮ್ಮಲ್ಲಿ ಕಾರ್ಯಗಳನ್ನು ಮಾಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಬೇರೆ ಯಾವ ವಿಷಯಗಳ ಕುರಿತಾಗಿ ಹೆಚ್ಚಿಸಿಕೊಳ್ಳಬೇಡಿ. ದೇವರ ಮೇಲಿರುವಂಥ ನಂಬಿಕೆಯನ್ನು ಹೆಚ್ಚಿಸಿಕೊಂಡು ಅದನ್ನು ದೇವರ ಮುಂದೆ ಪ್ರಕಟಿಸಿ ನಿಮ್ಮ ಬಾಯಿ ತೆರೆದು ಹೇಳಿ ಪ್ರಾರ್ಥನೆಯನ್ನು ಮಾಡಿರಿ. ನಿಮ್ಮ ಜೀವಿತದ ಅವಸ್ಥೆಗಳಲ್ಲಿ ಬದಲಾವಣೆ ಉಂಟಾಗುವುದನ್ನು, ಅದ್ಭುತ ಕಾರ್ಯಗಳು ನಡೆಯುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ. ನಿಮ್ಮ ಬಾಯಿಂದ ಹೊರಟು ಬರುವಂಥ ನಂಬಿಕೆಯ ಮಾತುಗಳು ಉನ್ನತವಾದಂಥ ಪ್ರತಿಫಲಗಳನ್ನು ಕೊಡುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ. ಆದ್ದರಿಂದ ವ್ಯರ್ಥವಾದಂಥ ಅಪನಂಬಿಕೆಯ ಮಾತುಗಳನ್ನು ಆಡದೆ ನಂಬಿಕೆಯ ಮಾತುಗಳನ್ನು ಆಡಿರಿ. ಯೇಸು ಕ್ರಿಸ್ತನ ಮೇಲೆ ದೃಢವಾದಂಥ ನಂಬಿಕೆಯನ್ನು ಇಟ್ಟು ವಿಷಯಗಳನ್ನು ಪ್ರಕಟಿಸಿರಿ. ಅದು ಹಾಗೆ ಆಗುವುದನ್ನು ನಿಮ್ಮ ಕಣ್ಣುಗಳು ಕಾಣುತ್ತವೆ. ಯೇಸು ಕ್ರಿಸ್ತನ ನಾಮವು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಮಹಿಮೆಗೊಳ್ಳುತ್ತದೆ. ಆ ರೀತಿಯಾಗಿ ನಂಬಿಕೆಯ ಮೂಲಕವಾಗಿ ಕಾರ್ಯಗಳನ್ನು ನೆರವೇರಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಶತಾಧಿಪತಿಯು ಅಂದು ನಿನ್ನ ಮುಂದೆ ತಗ್ಗಿಸಿಕೊಂಡು ನಿನ್ನ ಬಾಯಿಂದ ಒಂದು ಮಾತು ಬಂದರೆ ಸಾಕು, ತನ್ನ ಆಳಿಗೆ ಗುಣವಾಗುತ್ತದೆಂಬುದಾಗಿ ನಂಬಿಕೆಯನ್ನು ದೃಢವಾಗಿ ಅರಿಕೆ ಮಾಡಿದ ಕೂಡಲೇ ನೀನು ಆಶ್ಚರ್ಯಪಟ್ಟು ಅವನ ನಂಬಿಕೆ ದೊಡ್ಡದ್ದು ಎಂಬುದಾಗಿ ಅನೇಕರ ಮುಂದೆ ಹೇಳಿದ್ದು ಮಾತ್ರವಲ್ಲ, ಅವನು ಬೇಡಿಕೊಂಡಂತೆಯೇ, ಅವನು ನಂಬಿದಂತೆಯೇ
ತಂದೆಯೇ, ಅವನ ಆಳಿಗೆ ಆ ಕ್ಷಣವೇ ಗುಣವಾಗುವಂತೆ ಕಾರ್ಯಗಳನ್ನು ನೆರವೇರಿಸಿದ ರೀತಿಯಲ್ಲಿ ಈ ದಿವಸಗಳಲ್ಲಿ ಕರ್ತನೆ, ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಬೇರೆ ಯಾವ ವಿಷಯಗಳನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಮುಂದೆ ನಂಬಿಕೆ ಉಳ್ಳವರಾಗಿ, ನಂಬಿಕೆಯನ್ನು ಅರಿಕೆ ಮಾಡುವವರಾಗಿ, ಯೇಸುವಿನಿಂದ ಸಾಧ್ಯ ಎಂಬುದಾಗಿ ನಂಬಿಕೆಯ ಮಾತುಗಳನ್ನು ಹೇಳಿ ಪ್ರಾರ್ಥಿಸಿ ಅದನ್ನು ಹೊಂದುವವರಾಗಿ ಜೀವಿತಗಳನ್ನು ಬದಲಾಯಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸುವಂಥ ಒಂದೊಂದು ಪ್ರಾರ್ಥನೆಗಳಿಗೆ ನೀನು ಕಿವಿಗೊಟ್ಟು ಉತ್ತರಗಳನ್ನು ಅನುಗ್ರಹಿಸು, ಆಶೀರ್ವಾದಗಳನ್ನು ಉಂಟು ಮಾಡು, ಬಲಹೀನತೆಗಳನ್ನು ನೀಗಿಸು, ಶ್ರೇಷ್ಠವಾದ ಪ್ರತ್ಯುತ್ತರಗಳನ್ನು ಕೊಟ್ಟು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸು ಕ್ರಿಸ್ತನೇ, ನಿನ್ನ ಕರಗಳಲ್ಲಿ ಜೀವಿತಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಂಬುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ನಿನ್ನ ಮಹಿಮೆಯನ್ನು ಕಾಣಲಿ, ನಿನ್ನ ಆಶೀರ್ವಾದಗಳನ್ನು ಅನುಭವಿಸಲಿ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.